ಆದರೆ ಜೀವನದ ಆನಂದವೇನಿದೆಯೋ ಅದು ಜೀವನದಲ್ಲಿ ಯಶಸ್ಸಿರಬೇಕು, ಸನ್ಮಾನವಿರಬೇಕು, ಅಂದರೆ ಗೌರವವಿರಬೇಕು, ಸಮಾಜದಲ್ಲಿ ಕೀರ್ತಿ ಇರಬೇಕು, ಪುತ್ರರೂ ಇರಬೇಕು, ಬಂಧು ಬಾಂಧವರಿರಬೇಕು, ಧನವಿರಬೇಕು, ಧಾನ್ಯವಿರಬೇಕು, ಜಮೀನಿರಬೇಕು, ಆಸ್ತಿ ಇರಬೇಕು ಮತ್ತು ಆಧ್ಯಾತ್ಮಿಕ ಚಿಂತನೆಯೂ ಸಹ ಇರಲೇಬೇಕು. ಇವೆಲ್ಲ ಪ್ರತಿಯೊಂದು ಪ್ರಾಪ್ತಿಯಾಗಲೇಬೇಕು. ಆದ್ದರಿಂದಲೇ ಕಾಲೋಯಯಂ, ಯಾವಾಗ ನಾವು ಕಾಲವನ್ನು ಗುರುತಿಸಬಲ್ಲವರಾಗುತ್ತೇವೆಯೋ ಆಗ ಮಾತ್ರವೇ ಲಕ್ಷ್ಮಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಲ್ಲವರಾಗುತ್ತೇವೆ. ಯಾವಾಗ ನಿಮಗೆ ಕಾಲಜ್ಞಾನದ ತಿಳುವಳಿಕೆ ಇಲ್ಲವೋ ಆಗ ಲಕ್ಷ್ಮಿಯನ್ನು ನಿಮ್ಮಿಂದ ಪ್ರಾಪ್ತಿ ಮಾಡಿಕೊಳ್ಳಲಾಗುವುದಿಲ್ಲ. ನೀವು ಕೇವಲ ಕಾಗದ ರೂಪದ ಲಕ್ಷ್ಮಿಯನ್ನಷ್ಟೇ ಹೊಂದಬಲ್ಲಿರಿ, ಒಂದುಗೂಡಿಸಬಲ್ಲಿರಿ. ಮತ್ತು ಆದ್ದರಿಂದಲೇ ನಾನು ಈ ಪ್ರವಚನಕ್ಕೆ ಮೊದಲು ವಿಶ್ವಾಮಿತ್ರನ ಆ ಶ್ಲೋಕದ ಉದ್ಧರಣೆಯನ್ನು ಮಾಡಿದೆ. ನಾನು ವಸಿಷ್ಠರ ಶ್ಲೋಕವನ್ನೂ ಸಹ ಉದ್ಧರಿಸಬಹುದಾಗಿತ್ತು. ನಾನು ಆರತಿಯನ್ನು ಸಿದ್ಧಗೊಳಿಸಿ ಲಕ್ಷ್ಮಿಗೆ ಆರತಿಯನ್ನೂ ಸಹ ಮಾಡಬಹುದಾಗಿತ್ತು. ಆದರೆ ನಾನು ಲಕ್ಷ್ಮಿಯ ಆರತಿಯನ್ನು ನನ್ನ ಜೀವನದಲ್ಲೆಂದೂ ಮಾಡಲೇ ಇಲ್ಲ. ನನ್ನ ಇಡೀ ಜೀವನದಲ್ಲಿ ಒಮ್ಮೆಯೂ ಸಹ ನಾನು ಲಕ್ಷ್ಮಿಯ ಆರತಿಯನ್ನಂತೂ ಮಾಡಲೇ ಇಲ್ಲ. ಮತ್ತು ನಾನು ಲಕ್ಷ್ಮಿಗಾಗಿ ದೀಪಗಳನ್ನು ಬೆಳಗಿದ್ದೇನೆ, ಏಕೆಂದರೆ ಜನ ಆಲೋಚಿಸುವಂತಾಗಬಾರದು, ಇದೇನಿದು ಗುರೂಜಿಯ ಮನೆಯಲ್ಲಿ ಲಕ್ಷ್ಮಿಗೆ ದೀಪಗಳನ್ನೇ ಉರಿಸುತ್ತಿಲ್ಲವಲ್ಲ, ಅವರಿಗೆ ಅದೇನು ಅಂತಹ ಹಣದ ಸಮಸ್ಯೆ ಇರಬಹುದು ಎಂದು. ಇದಕ್ಕಾಗಿಯೇ ನಾನು ನನ್ನ ಮನೆಯಲ್ಲಿ ದೀಪಗಳನ್ನು ಹಚ್ಚಿದ್ದೇನೆ. ನನಗೆ ಚೆನ್ನಾಗಿ ತಿಳಿದಿದೆ, ದೀಪ ಉರಿಸುವುದರಿಂದ ಮನೆಗೆ ಲಕ್ಷ್ಮಿ ಬರುವುದಿಲ್ಲವೆಂದು. ಲಕ್ಷ್ಮಿಯನ್ನು ಹೆಣ್ಣನ್ನು ವಶ ಮಾಡಿಕೊಳ್ಳುವುದು, ಸಿಂಹವನ್ನು ವಶಪಡಿಸಿಕೊಳ್ಳುವುದು ಬಹಳ ಸುಲಭ. ಅದಕ್ಕೆ ಹಂಟರ್ನಿಂದ ಹೊಡೆದು ಪಳಗಿಸಬಹುದು, ವಶ ಮಾಡಿಕೊಳ್ಳಬಹುದು. ಆದರೆ ಸ್ತ್ರೀಯನ್ನು ಆ ರೀತಿ ವಶಪಡಿಸಿಕೊಳ್ಳಲಾಗುವುದೇ ಇಲ್ಲ. रहीम कह रहे हैं कि कमला स्थिर न रहीम कही, कमला मन लक्ष्मी स्थिर स्थिर रहती नहीं, यह जानत सब कोई, पुरुष पुरातन की वधु क्यों न चंचला हो. ರಹೀಂ ಹೇಳುತ್ತಿದ್ದಾನೆ, ಕಮಲಾ ಸ್ಥಿರ್ನ ರಹಿ ನ ಕಹಿ. ಕಮಲಾ ಅಂದರೆ ಲಕ್ಷ್ಮಿ, ಸ್ಥಿರವಾಗಿ ಒಂದೆಡೆ ನಿಲ್ಲುವವಳೇ ಅಲ್ಲ. ಯೇ ಜಾನತ್ ಸಬ್ ಕೋಯಿ, ಪುರುಷ ಪುರಾತನ ಕೀ ವಧು ಕ್ಯೋನ ಚಂಚಲಾ ಹೋಯ್. ಏಕೆಂದರೆ ಲಕ್ಷ್ಮಿಯ ಪತಿ ಪುರಾತನವಾದವನು ವಿಷ್ಣು ವಯೋವೃದ್ಧನಾಗಿದ್ದಾನೆ, ಬಹಳ ಪ್ರಾಚೀನ ಕಾಲದಿಂದಲೂ ಇದ್ದಾನೆ. ಮತ್ತು ಇವಳು ಲಕ್ಷ್ಮಿ ಚಂಚಲೆ, ಇದೀಗ ತಾನೇ ಹುಟ್ಟಿದ್ದಾಳೆ ಸಮುದ್ರ ಮಂಥನದಿಂದ. ಆದ್ದರಿಂದಲೇ ಇವಳಂತೂ ಕುಣಿಯುತ್ತಾಳೆ, ಚಂಚಲೆಯಾಗಿರುತ್ತಾಳೆ. ಒಂದೆಡೆ ಸ್ಥಿರವಾಗಿ ಇರಲಾಗುವುದೇ ಇಲ್ಲ ಇವಳಿಗೆ. ಆದ್ದರಿಂದಲೇ ಲಕ್ಷ್ಮಿಯನ್ನು ಕೀಲನೆ ಅಂದರೆ ಬಂಧಿಸುವುದರ ವಿನಃ ಬೇರೆ ಯಾವುದೇ ಅನ್ಯ ಮಾರ್ಗ ಇಲ್ಲವೇ ಇಲ್ಲ. ಬುದ್ಧಿಮಾತುಗಳನ್ನು ಹೇಳಿದರೆ ಅವಳು ಕೇಳುವವಳೇ ಅಲ್ಲ. ಅವಳನ್ನು ಯಾವುದೇ ರೀತಿಯ ಬೈಗಳಿಂದಲೂ ದಾರಿಗೆ ತರಲಾಗುವುದಿಲ್ಲ. ಅವಳನ್ನು ಗೆಲ್ಲಲು, ವಶಪಡಿಸಿಕೊಳ್ಳಲು ಕೀಲನ ಒಂದೇ ಏಕಮಾತ್ರ ಮಾರ್ಗವಾಗಿದೆ. ಮತ್ತು ಇದಕ್ಕಾಗಿಯೇ ನಾನು ಇಂದು ಈ ರಾತ್ರಿ ಯಾವ ಪ್ರಯೋಗವನ್ನು ಮಾಡಿಸಲು ಹೊರಟಿದ್ದೇನೆಯೋ ಅದು ತನ್ನಲ್ಲಿಯೇ ತಾನು ಅದ್ವಿತೀಯ ಪ್ರಯೋಗವಾಗಿದೆ. ಅದ್ವಿತೀಯ ಎಂದು ಏಕೆ ಹೇಳುತ್ತಿದ್ದೇನೆಂದರೆ, ಈ ಪ್ರಯೋಗದ ಪರಿಣಾಮ, ಇದರ ಅನುಭವ ನೀನು ಈ ಶಿಬಿರದಿಂದ ನಿನ್ನ ಮನೆಗೆ ಹಿಂತಿರುಗಿದಾಗ ಖಂಡಿತವಾಗಿಯೂ ನಿನಗೆ ಆಗಿಯೇ ತೀರುತ್ತದೆ. ನಿಶ್ಚಿತ ರೂಪದಲ್ಲಿ ಈ ಪ್ರಯೋಗದ ಲಾಭ ನಿನಗೆ ಸಿಕ್ಕೇ ಸಿಗುತ್ತದೆ. ಏಕೆಂದರೆ ನಾನು ನಿಮ್ಮೆಲ್ಲರಿಗೂ ನನ್ನ ಜ್ಞಾನದ ಮುಖಾಂತರ, ಶಕ್ತಿಯ ಮುಖಾಂತರ ಮತ್ತು ನನ್ನ ಸಂಪೂರ್ಣ ಬಲದ ಮುಖಾಂತರ ಈ ಸಾಧನೆಯನ್ನು ನಿಮಗೆಲ್ಲ ಸಂಪನ್ನಗೊಳಿಸಿಕೊಡುತ್ತೇನೆ. ಮತ್ತು ನಾನು ಸ್ವತಃ ಈ ಸಾಧನೆಗಳನ್ನೆಲ್ಲ ಸಂಪನ್ನಗೊಳಿಸಿಕೊಂಡಿದ್ದೇನೆ. ನಾನು ಇದನ್ನೆಲ್ಲ, ಈ ವಿಷಯವನ್ನೆಲ್ಲ ಏಕೆ ಹೇಳುತ್ತಿದ್ದೇನೆಂದರೆ, ಒಬ್ಬ ಫಕೀರ ವ್ಯಕ್ತಿ, ನಾನು ಈಗಷ್ಟೇ ನಿಮಗೆ ಉದಾಹರಣೆ ಕೊಟ್ಟಿದ್ದೇನೆ. ಫಕೀರನೊಬ್ಬ ಈ ರೀತಿ ಹೇಳಿದರೆ, ನಾನು ತ್ಯಾಗ ಮಾಡಿದ್ದೇನೆ ಎಂದು, ಅದನ್ನು ತ್ಯಾಗವೆಂದು ಹೇಳಲಾಗುವುದಿಲ್ಲ. ಮತ್ತು ಯಾರಿಗೆ ಸ್ವತಃ ಜ್ಞಾನವಿಲ್ಲವೋ
ಯಾರು ಸ್ವತಃ ಫಕೀರನಾಗಿದ್ದಾನೆಯೋ ಭಿಕ್ಷುಕನಾಗಿದ್ದಾನೆಯೋ ಅವನೆಂದಿಗೂ ಗುರುವಾಗಲು ಸಾಧ್ಯವೇ ಇಲ್ಲ. ನಾನು ನಿನ್ನ ಗುರುವಾಗಲು ಸಾಧ್ಯವೇ ಇಲ್ಲ. ನಾನೇನಾದರೂ ನಿನಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡುತ್ತಾ ನೀನು ನನಗೆ 11 ರೂಪಾಯಿ ಗುರು ಕಾಣಿಕೆ ನೀಡು, 5 ರೂಪಾಯಿ ಕಾಣಿಕೆ ನೀಡು ಎಂದಿದ್ದೇ ಆದರೆ ನಾನೆಂದಿಗೂ ನಿನಗೆ ಗುರುವಾಗಲು ಸಾಧ್ಯವಿಲ್ಲ. ನಾನು ಕೇವಲ ಮಾತ್ರ ಭಿಕ್ಷುಕನಾಗಬಹುದು ಅಷ್ಟೇ. ನಾನು ಅಂತಹ ಗುರುವಾಗಲು ಇಚ್ಛಿಸುವುದೂ ಇಲ್ಲ. ನಾನು ಗುರುವಾಗಲು ಇಚ್ಛಿಸುತ್ತೇನೆ ನನ್ನ ತೇಜಸ್ವಿತನದೊಂದಿಗೆ. ಇದರ ಜೊತೆಯಲ್ಲಿಯೇ ನಾನು ಇದನ್ನೂ ಬಯಸುತ್ತೇನೆ, ಏನೆಂದರೆ ನಮ್ಮ ಈ ಗುರುಕುಲದ ಗುರುಪರಿವಾರದ ವಿಸ್ತಾರವೂ ಸಹ ಆಗಲೇಬೇಕೆಂದು. ಮತ್ತು ನಮ್ಮ ಪರಿವಾರದ ವಿಸ್ತಾರವಾದರೆ ನಮಗೆ ನಮ್ಮ ಬಗ್ಗೆಯೇ ಒಂದು ಗರ್ವ, ಒಂದು ಗೌರವ ಭಾವನೆ ಮೂಡುತ್ತದೆ. ಏನೆಂದರೆ ನಾವು ಈ ಜಗತ್ತಿನಲ್ಲಿ ಭಾರತ ವರ್ಷದಲ್ಲಿ ಏಕಾಂಗಿಯಲ್ಲ. ಇಂದಿನಿಂದ ಇವರೆಲ್ಲ ನಮ್ಮ ಗುರುಬಾಯಿಗಳು. ಮತ್ತು ಎಂದಾದರೂ ನೀನು ನಿನ್ನ ಜಾಗದಿಂದ ಬೇರೆಡೆಗೆ ಹೋಗುವಂತಾದಾಗ ಅಲ್ಲಿ ನೀನು ಅನಾಥನಂತೆ ಯಾವುದಾದರೂ ಧರ್ಮಶಾಲೆಯಲ್ಲಿ ಉಳಿದುಕೊಳ್ಳುವಂತಹ ದುಸ್ಥಿತಿ ನಿನಗೆ ಒದಗುವುದಿಲ್ಲ. ಆ ಸ್ಥಳದಲ್ಲಿ ನಿನ್ನ ಗುರುಬಾಯಿಯ ಸಹಕಾರ ನಿನಗಿರುತ್ತದೆ. ನಿನಗಾಗ ಅನಿಸುತ್ತದೆ, ಇವನು ನನ್ನ ಮನುಷ್ಯ, ಇವರೆಲ್ಲ ನಮ್ಮ ಜನ, ನಮ್ಮದೇ ಪರಿವಾರದ ಜನ ಎಂದು. ಇದು ಮಾಮೂಲಿಯಾದ ಸಂಗತಿಯೇನಲ್ಲ. ಸಾಮಾನ್ಯವಾಗಿ ಯಾವುದೇ ಒಂದು ಪರಿವಾರದಲ್ಲಿ, ಕುಟುಂಬದಲ್ಲಿ ಕೇವಲ 5 ಜನರಷ್ಟೇ ಇರುತ್ತಾರೆ. ಆದರೆ ನನ್ನ ಪರಿವಾರದಲ್ಲಿ ಲಕ್ಷಾಂತರ ಜನರಿದ್ದಾರೆ. ಮತ್ತು ನಿನ್ನ 7-8 ಜನರಿರುವ ಪರಿವಾರವನ್ನು ಚಲಾಯಿಸಲು ನೀನು ಅದೆಷ್ಟು ತೊಂದರೆ ಅನುಭವಿಸುತ್ತೀಯಾ, ದುಃಖಿತನಾಗುತ್ತೀಯ. ಮತ್ತು ನಾನು ನನ್ನ ಲಕ್ಷಾಂತರ ಮಂದಿಯ ಪರಿವಾರವನ್ನು ಜೊತೆಯಲ್ಲಿದ್ದುಕೊಂಡೇ ಮುನ್ನಡೆಸುತ್ತೇನೆ. ಆದರೂ ಸಹ ನನ್ನ ಮುಖದಲ್ಲಿ ಆನಂದದ ಮುಗುಳ್ನಗೆಯನ್ನು ಯಾವಾಗಲೂ ಇರುವಂತೆ ಕಾಪಾಡಿಕೊಳ್ಳುತ್ತೇನೆ. ಏಕೆಂದರೆ ನನ್ನಲ್ಲಿ ಆ ತೇಜಸ್ವಿತನವಿದೆ. ಮತ್ತು ಲಕ್ಷ್ಮಿಯನ್ನು ನಾನು ವಿಶ್ವಾಮಿತ್ರನ ಮಂತ್ರದಿಂದ ನಾನು ಆಬದ್ಧಗೊಳಿಸಿದ್ದೇನೆ. ನಾನು ಈ ಕಾರ್ಯ ಮಾಡಿದ್ದೇನೆ. ಇದನ್ನು ನನ್ನ ಮನೆ, ನನ್ನ ಸಂಪನ್ನತೆಯನ್ನು ನೀನೇ ಸ್ವತಃ ನೋಡಬಹುದಾಗಿದೆ. ನಿನ್ನೆದುರಿನಲ್ಲಿಯೇ ನನ್ನ ಸ್ವಂತ ಉದಾಹರಣೆ ಇದೆ. ಈಗ ಇಲ್ಲಿ ನನ್ನೆದುರಿನಲ್ಲಿ ನೀವೆಲ್ಲ ಅದೆಷ್ಟು ಮಂದಿ ಕುಳಿತಿದ್ದೀರೋ ನಿಮ್ಮೆಲ್ಲರಿಗಿಂತ ಹೆಚ್ಚಿನ ಸಂಪತ್ತು ನನ್ನಲ್ಲಿದೆ. ಈ ಮಾತನ್ನು ನಾನು ಗರ್ವದಿಂದ ಹೇಳಬಲ್ಲೆ. ಇನ್ಕಮ್ ಟ್ಯಾಕ್ಸ್ನವರು ಇದನ್ನು ಕೇಳಿದರೂ ಚೆನ್ನಾಗಿ ಕೇಳಿಕೊಳ್ಳಲಿ, ನನಗೇನು ಅಭ್ಯಂತರವಿಲ್ಲ. ಮತ್ತು ಅವರು ನನ್ನಲ್ಲಿಗೆ ಬಂದೇ ಬರುತ್ತಾರೆ, ಬರಲೇಬೇಕು ಕೂಡ. ಯಾವಾಗ ನಾವು ಸಮುದ್ರದಲ್ಲಿಳಿಯುತ್ತೇವೆಯೋ ಆಗ ನಮ್ಮೆಡೆಗೆ ಮೊಸಳೆಗಳು ಬಂದೇ ಬರುತ್ತವೆ. ನಾವು ಅವುಗಳಿಗೆ ಕೈ ಮುಗಿದು ದಯವಿಟ್ಟು ನನ್ನ ಬಳಿ ಬರಬೇಡಿ, ಬರಬೇಡಿ ಎಂದು ತಡೆಯಲು ಪ್ರಯತ್ನಿಸಿದರೂ ಮೊಸಳೆಗಳು ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ, ತಿಂದೇ ಬಿಡುತ್ತವೆ. ಆದ್ದರಿಂದ ನಾನು ಹೇಳುತ್ತಿದ್ದೇನೆ ಅವರಿಗೆ, ನಿಮಗದೇನು ತಾಕತ್ತಿದೆಯೋ ನೀವದನ್ನು ಮಾಡಿ ಎಂದು. ಅವರೂ ಸಹ ಆಗಾಗ ತಮ್ಮ ತಾಕತ್ತನ್ನು ನನಗೆ ತಿಳಿಸುತ್ತಲೇ ಇರುತ್ತಾರೆ. ಆದ್ದರಿಂದಲೇ ನಾನಂತೂ ಈ ನನ್ನ ಇನ್ಕಮ್ ವಿಷಯದಲ್ಲಿ ನಾಚಿಕೆ ಪಡುವುದಿಲ್ಲ. ನನಗೆ ಇಲ್ಲೇ ಹತ್ತಿರದಲ್ಲೇ ಒಬ್ಬ ವ್ಯಕ್ತಿ ಇದ್ದಾನೆ, ಹರಿರಾಮ್ ತೇಲಿ ಅವನ ಹೆಸರು. ಅವನು ಇನ್ಕಮ್ ಟ್ಯಾಕ್ಸ್ನವರಿಗೆ ಕೈಮುಗಿದು ಕೇಳಿಕೊಳ್ಳುತ್ತಾನೆ, ಅವರ ಆಫೀಸ್ಗೆ ಹೋಗಿ ದಯವಿಟ್ಟು ನನ್ನ ಮನೆಯ ಮೇಲೂ ನೀವು ರೈಡ್ ಮಾಡಿ, ನನಗೂ ಸಹ ಹೆಸರು ಬರುತ್ತದೆ. ಈಗಾಗಲೇ 212 ಸೇಟುಗಳ ಮನೆಯನ್ನು ರೈಡ್ ಮಾಡಿದ್ದೀರಾ. ನನ್ನ ಮನೆ 213ನೇದಾಗಲಿ ನಿಮಗೆ ಪುಣ್ಯ ಬರುತ್ತದೆ. ದಯವಿಟ್ಟು ನನ್ನ ಮನೆಯನ್ನು ರೈಡ್ ಮಾಡಿ ಎಂದು. ಅದಕ್ಕೆ ಅವರು, ಇನ್ಕಮ್ ಟ್ಯಾಕ್ಸ್ನವರು, ಇಲ್ಲ, ನಾವು ನಿನ್ನ ಮನೆಗೆ ಬರಲು ಸಾಧ್ಯವಿಲ್ಲ ಎಂದು ಬಿಟ್ಟರು. ಅದಕ್ಕೆ ಇವನು, ಸಾಹೇಬರೇ ದಯವಿಟ್ಟು ಬನ್ನಿ, ನಾನು ನಿಮಗೆ 500 ರೂಪಾಯಿ ಕೊಡುತ್ತೇನೆ, ರೈಡ್ ಮಾಡಿಬಿಡಿ ಎಂದ. ಅವರು ಕಡಾಖಂಡಿತವಾಗಿ ಹೇಳೇ ಬಿಟ್ಟರು, ನಿನ್ನ ಮನೆಗಂತೂ ನಾವು ಬರುವುದೇ ಇಲ್ಲ ಎಂದು. ಇನ್ಕಮ್ ಟ್ಯಾಕ್ಸ್ನವರೆಂದಿಗೂ ಬಿಕಾರಿಗಳ ಮನೆಗೆ ರೈಡ್ ಮಾಡಲು ಹೋಗುವುದೇ ಇಲ್ಲ. ನಿನ್ನ ಬಳಿಯಲ್ಲಿ ಯಥೇಚ್ಛವಾಗಿ ಇದ್ದರೆ ಮಾತ್ರವೇ ಅವರು ಬರುವುದು. ನಿನಗೆ ಆಗ ಕನಿಷ್ಠ ಪಕ್ಷ ಒಂದು ಸಂತೃಪ್ತಿಯಾದರೂ ಸಿಗುತ್ತದೆ. ಮುಜಫರ್ ನಗರದಲ್ಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ನಡೆಯಿತು 8 ಮನೆಗಳಲ್ಲಿ. ನನ್ನದೂ ಸಹ ಒಂದು ಮನೆ ಇತ್ತು, 9ನೇಯದು ಎಂದು. ಹೀಗಾದರೂ ಹೆಸರುವಾಸಿಯಾದ 9 ಜನರ ಪಟ್ಟಿಯಲ್ಲಿ ನಿನ್ನದೂ ಒಂದು
ಹೆಸರಿರುತ್ತದೆ ಅಲ್ಲವೇ? ನಿನ್ನಲ್ಲಿ ಅಂತಹ ಸಾಮರ್ಥ್ಯ, ಎದೆಗಾರಿಕೆ ಇದ್ದರೆ ತಾನೇ ಆ 9 ಜನರ ಪಟ್ಟಿಯಲ್ಲಿ ನಿನ್ನ ಹೆಸರೂ ಬರಲು ಸಾಧ್ಯವಾಗುವುದು. ಈ ಮಾತಂತೂ ಸುಳ್ಳಲ್ಲ. ಯಾವಾಗ ನಾವು ಸಮುದ್ರಕ್ಕಿಳಿದಿದ್ದೇವೆಯೋ ಆಗ ತಿಮಿಂಗಲ ಬಂದರೇನು, ಮೊಸಳೆ ಬಂದರೇನು, ಯಾವುದೇ ಬಂದರೂ ನಾವು ಅದನ್ನು ಎದುರಿಸಿಯೇ ತೀರುತ್ತೇವೆ. ಏಕೆಂದರೆ ನಾವು ಗಂಡಸರಾಗಿರುವುದರಿಂದಲೇ ನಮ್ಮೆದುರಿನಲ್ಲಿ ಸಂಕಷ್ಟಗಳು, ಸಮಸ್ಯೆಗಳು ಬರುವುದು. ಇವುಗಳಿಂದ ವಿಚಲಿತರಾಗಿ ಓಡಿ ಹೋಗುವುದರಲ್ಲಿ ಯಾವುದೇ ಅರ್ಥವಿರುವುದಿಲ್ಲ. ಆದ್ದರಿಂದಲೇ ಇಂದು ನನ್ನೊಂದಿಗೆ ಸಂಪತ್ತಿರುವುದಾದರೆ ಅದು ನನಗೆ ಯಾರೋ ಕೋಟ್ಯಾಧಿಪತಿಯ ಮನೆಯಲ್ಲಿ ಹುಟ್ಟಿದ್ದರಿಂದ ಪ್ರಾಪ್ತವಾಗಿರುವುದಲ್ಲ. ನಾನೊಂದು ಸಾಮಾನ್ಯವಾದ ದರಿದ್ರ ಬ್ರಾಹ್ಮಣನೊಬ್ಬನ ಮನೆಯಲ್ಲಿ ಜನಿಸಿದೆ. ಇದನ್ನು ತಿಳಿಸುವುದಕ್ಕೆ ನಾನು ಸಂಕೋಚ ಪಡುವುದಿಲ್ಲ. ನನ್ನ ತಂದೆ ಹಳ್ಳಿಯೊಂದರ ಸಾಮಾನ್ಯ ಬಡಬ್ರಾಹ್ಮಣರಾಗಿದ್ದರು ಮತ್ತು ನನ್ನ ತಂದೆಯವರು ತೀರಿಕೊಂಡಾಗ, ಮೃತರಾದಾಗ ನನ್ನ ಮೇಲೆ 300 ರೂಪಾಯಿಗಳ ಸಾಲವಿತ್ತು. ಆ ಕಾಲದ 300 ರೂಪಾಯಿಗಳ ಸಾಲ. ಇಲ್ಲಿ ನಾನು ನನ್ನ ಬಗ್ಗೆಯೇ ಖಂಡಿತವಾಗಿಯೂ ಬಡಾಯಿ ಕೊಚ್ಚಿಕೊಳ್ಳುತ್ತಿಲ್ಲ. ನಾನು ಕೇವಲ ಮಾತ್ರ ಇಷ್ಟನ್ನೇ ಹೇಳುತ್ತಿದ್ದೇನೆ, ನಾನು ನನ್ನ ಅಷ್ಟೈಶ್ವರ್ಯವನ್ನು ಯಾವ ಮಂತ್ರದಿಂದ ಪ್ರಾಪ್ತಿ ಮಾಡಿಕೊಂಡೆ. ನಾನು ಇದನ್ನು ಮಾತ್ರವೇ ನಿಮಗೆ ಸ್ಪಷ್ಟಪಡಿಸುತ್ತಿದ್ದೇನೆ. ಅದೇ ಮಂತ್ರವನ್ನು ನಾನಿಂದು ನಿನ್ನಿಂದಲೂ ಮಾಡಿಸುತ್ತಿದ್ದೇನೆ ಎಂಬುದನ್ನೇ ನಿನಗೆ ಅರ್ಥೈಸಲು ಪ್ರಯತ್ನಿಸುತ್ತಿದ್ದೇನೆ. ಮತ್ತು ಆ ಮಂತ್ರದಿಂದ ನನಗೆ ಫಲ ಸಿಕ್ಕಿದೆ, ಉಪಲಬ್ಧಿಯಾಗಿದೆ ಎಂದರೆ ಅದು ನನ್ನದೇ ಅನುಭವವಾಗಿದೆ, ಜ್ಞಾನವಾಗಿದೆ. ಮತ್ತು ನಾನು ಆ ಜ್ಞಾನವನ್ನು ನಿನಗೂ ಸಹ ಕೊಡಲಿಚ್ಛಿಸುತ್ತೇನೆ. ಆದ್ದರಿಂದಲೇ ಈ ರಾತ್ರಿ ನಾನೇನು ಪ್ರಯೋಗವನ್ನು ನಿಮ್ಮಿಂದ ಸಂಪನ್ನಗೊಳಿಸಲು ಹೊರಟಿರುವೆನೋ ಅದು ತನ್ನಲ್ಲಿಯೇ ತಾನು ತೇಜಸ್ವಿ ಪ್ರಯೋಗವಾಗಿದೆ. ಅದರಲ್ಲಿ ದೈನ್ಯತೆ, ಬೇಡಿಕೊಳ್ಳುವುದು, ಅಂಗಲಾಚುವಂಥದ್ದು ಯಾವುದೂ ಇಲ್ಲವೇ ಇಲ್ಲ. ಆದರೆ ಇದು ಜೀವನದ ಅದ್ವಿತೀಯ ಪ್ರಯೋಗವಾಗಿದೆ ಮತ್ತು ಇದು ಪ್ರತ್ಯೇಕ ಪುರುಷರಿಗೂ, ಪ್ರತ್ಯೇಕ ಸ್ತ್ರೀಯರಿಗೂ, ಪ್ರತ್ಯೇಕ ಬಾಲಿಕೆಯರಿಗೂ ಅತ್ಯವಶ್ಯಕವಾಗಿದೆ. ಅವರು ಬಾಲಿಕೆಯರಿರಬಹುದು, ಬಾಲಕರೂ ಇರಬಹುದು. ಅವರಿಗೂ ಇದು ಅಷ್ಟೇ ಅವಶ್ಯಕವಾಗಿದೆ. ಏಕೆಂದರೆ ಅವರೆಲ್ಲರ ಜೀವನದ ಆಕಾಂಕ್ಷೆ ನಾವು ಚೆನ್ನಾಗಿ ಓದಬೇಕು ಎಂದಾಗಿರಬಹುದು. ವಿದ್ಯೆಯನ್ನು ಕಲಿಯುವುದು ಸಹ ಒಂದು ಲಕ್ಷ್ಮಿಯೇ. ಲಕ್ಷ್ಮಿಯ ತಾತ್ಪರ್ಯ ಕೇವಲ ಹಣ ಮಾತ್ರವಲ್ಲ, ಕೀರ್ತಿಯೂ ಸಹ ಒಂದು ಲಕ್ಷ್ಮಿಯೇ. ಈ ಹುಡುಗ ಅಥವಾ ಹುಡುಗಿ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಆಗಬಹುದು, ಮುಂದಿನ ದಿನಗಳಲ್ಲಿ ಇವರು ಇಂಜಿನಿಯರ್ಗಳಾಗಬಹುದು, ಮುಂದಿನ ದಿನಗಳಲ್ಲಿ ಇವರೆಲ್ಲ IAS ಅಧಿಕಾರಿಗಳಾಗಬಹುದು. ಇದು ಕೀರ್ತಿಯೂ ಆಗಿದೆ. ತಂದೆ ತಾಯಿಗಳಿಗೆ ಅವರ ಮಕ್ಕಳು ಗರ್ವಕಾರಣರಾಗುತ್ತಾರೆ. ಇಂದು ನಮ್ಮ ಮಗಳು ಉನ್ನತ ಶಿಕ್ಷಣ ಪಡೆದಿದ್ದಾಳೆ ಅಥವಾ ನಮ್ಮ ಹುಡುಗ ಇಂದು IAS ಅಧಿಕಾರಿಯಾಗಿದ್ದಾನೆ ಎಂದು. ಕೀರ್ತಿಯೂ ಸಹ ಲಕ್ಷ್ಮಿಯೇ. ಯಶಸ್ಸೂ ಸಹ ತನ್ನಲ್ಲಿಯೇ ತಾನು ಲಕ್ಷ್ಮಿಯಾಗಿದೆ. ಪುತ್ರನೂ ಸಹ ತನ್ನಲ್ಲಿಯೇ ತಾನು ಲಕ್ಷ್ಮಿಯಾಗಿದ್ದಾನೆ. ಒಬ್ಬ ಹುಡುಗಿಗೆ ಒಳ್ಳೆಯ ಪತಿ ಸಿಗುವುದೂ ಸಹ ತನ್ನಲ್ಲಿಯೇ ತಾನು ಲಕ್ಷ್ಮಿಯೇ. ಗೃಹಸ್ಥ ಜೀವನದಲ್ಲಿ ಸುಖ ಸಂಪತ್ತು ನೆಲೆಸಿರುವುದೂ ಕೂಡ ಲಕ್ಷ್ಮಿಯೇ. ಆದ್ದರಿಂದಲೇ ನಾನು ನಿನ್ನಿಂದ ಯಾವ ಪ್ರಯೋಗವನ್ನು ಮಾಡಿಸಲು ಹೊರಟಿದ್ದೇನೆಂದರೆ ಅದು ಕೇವಲ ಕಾಗದದ ಹಣ, ನೋಟ್ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಷ್ಟೇ ಅಲ್ಲ, ಜೀವನದಲ್ಲಿ ಪೂರ್ಣತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಪ್ರಯೋಗವನ್ನು ಮಾಡಿಸುತ್ತಿದ್ದೇನೆ. ಆದ್ದರಿಂದಲೇ ಇಂದಿನ ರಾತ್ರಿಯ ಪ್ರಯೋಗ ಒಂದು ಸಾಮಾನ್ಯ ಪ್ರಯೋಗವಲ್ಲ. ಕೇವಲ ಮಂತ್ರಗಳ ಉಚ್ಚಾರಣೆ ಮಾತ್ರವೇ ಅಲ್ಲ, ಕೇವಲ ಶಬ್ದಗಳ ಆಡಂಬರವಲ್ಲ. ಏಕೆಂದರೆ ನಾನೇ ಸ್ವಯಂ ಈ ಅಮೋಘವಾದ ಮಂತ್ರ ಪ್ರಯೋಗದ ವ್ಯಕ್ತಿಗತ ಉದಾಹರಣೆಯಾಗಿದ್ದೇನೆ. ನಾನು ಎಂದಿಗೂ ಯಾವುದನ್ನು ನಾನು ಅನುಭವ ಮಾಡುತ್ತೇನೆಯೋ ಅದನ್ನು ಮಾತ್ರವೇ ಎಲ್ಲರಿಗೂ ಹೇಳುತ್ತೇನೆ. ಆದ್ದರಿಂದಲೇ ಬಹಳಷ್ಟು ಸಲ ನಾನು ಹೇಳುತ್ತಿರುತ್ತೇನೆ ಏನೆಂದರೆ, ಬೇರೆ ಅದೆಷ್ಟೋ ಪಂಡಿತರು, ವಿದ್ವಾಂಸರುಗಳು, ಗುರುಗಳು ಹರಿದ್ವಾರ, ಮಥುರಾ ಮತ್ತು ಕಾಶಿಯಲ್ಲಿ ವಾಸ ಮಾಡುವವರು ಅವರೆಲ್ಲ ಹೇಳುತ್ತಾರೆ ಗ್ರಂಥಗಳಲ್ಲಿ ಓದಿದ ಸತ್ಯವನ್ನು, ನೋಡಿದ ಸತ್ಯವನ್ನು. ಆದರೆ ನಾನು ಹೇಳುತ್ತೇನೆ, ಯಾವುದನ್ನು ನಾನು ಪ್ರತ್ಯಕ್ಷವಾಗಿ ಕಂಡಿದ್ದೇನೆಯೋ ಅದನ್ನು ಮಾತ್ರವೇ. ನಾನು ಏನನ್ನು ಕಣ್ಣಾರೆ ಕಂಡಿದ್ದೇನೆಯೋ, ಸ್ವತಃ ಯಾವುದನ್ನು ಭೋಗಿಸಿದ್ದೇನೆಯೋ, ಅನುಭವಿಸಿದ್ದೇನೆಯೋ
ಅದನ್ನು ಮಾತ್ರವೇ ನಾನು ನಿಮಗೆ ಮನದಟ್ಟು ಮಾಡಿಸಿಕೊಡಬಲ್ಲೆ, ಅರ್ಥೈಸಬಲ್ಲೆ. ಅದನ್ನು ಮಾತ್ರವೇ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಗ್ರಂಥಗಳಲ್ಲಿ ಏನೆಲ್ಲ ಮಂತ್ರಗಳು ಬರೆಯಲ್ಪಟ್ಟಿವೆಯೋ ಅವನ್ನೆಲ್ಲ ನಾನು ಲೆಕ್ಕಿಸುವುದೇ ಇಲ್ಲ, ಅದರ ಬಗ್ಗೆ ತಲೆಕೆಡಿಸಿಕೊಳ್ಳುವುದೂ ಇಲ್ಲ. ಆ ಮಂತ್ರಗಳಲ್ಲಿ ಏನೆಂದು ಬರೆದಿದ್ದಾರೋ ಎಂಬುದನ್ನು ನಾನು ಲೆಕ್ಕಿಸದೆ ಮೊದಲು ಆ ಮಂತ್ರವನ್ನು ನಾನು ಸ್ವಯಂ ಅನುಭವ ಮಾಡಿಕೊಳ್ಳುತ್ತೇನೆ, ನನ್ನ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುತ್ತೇನೆ, ಸ್ಥಾಪಿಸಿಕೊಳ್ಳುತ್ತೇನೆ. ನಾನು ಅದರ ರಿಸಲ್ಟ್ ನೋಡುತ್ತೇನೆ, ನಂತರವೇ ಅದನ್ನು ನಾನು ನನ್ನ ಶಿಷ್ಯರಿಗೆ ಕೊಡುವುದು. ಏಕೆಂದರೆ ಆಗ ಆ ಮಂತ್ರ ನನ್ನ ಅನುಭವಗಮ್ಯವಾಗಿರುತ್ತದೆ, ಸ್ವತಃ ನನಗೆ ಅದು ಅನುಭವ ಸಿದ್ಧವಾಗಿರುತ್ತದೆ. ಮತ್ತು ಇಂದು ನಿಮಗೆಲ್ಲ ನೀಡುತ್ತಿರುವ ಪ್ರಯೋಗವೂ ಸಹ ನನಗೆ ಅನುಭವಗಮ್ಯವಾದುದೇ ಆಗಿದೆ. ಏಕೆಂದರೆ ನಾನು ಇದನ್ನು ಮಾಡಿದ್ದೇನೆ, ಸ್ವತಃ ಅನುಭವಿಸಿದ್ದೇನೆ ಮತ್ತು ನನ್ನ ಶಿಷ್ಯರಿಗೆ, ಸನ್ಯಾಸಿ ಶಿಷ್ಯರಿಗೆ ಈ ಪ್ರಯೋಗವನ್ನು ಸಂಪನ್ನ ಮಾಡಿಸಿದ್ದೇನೆ. ಮತ್ತು ಪ್ರಖರತೆ ಮತ್ತು ತೇಜಸ್ವಿತನ ಇವೆರಡೂ ಗುಣಗಳು, ನೀವದನ್ನು ನನ್ನ ಗುಣವೆಂದರೂ ಸರಿಯೇ ದುರ್ಗುಣವೆಂದರೂ ಸರಿಯೇ ನನ್ನಲ್ಲಿದೆ. ನನ್ನ ಈ ಗುಣ ಅಥವಾ ದುರ್ಗುಣದಿಂದ ಮನೆಯವರು ದುಃಖಿತರಾಗಿಯೇ ಇದ್ದಾರೆ. ಶಿಷ್ಯರಂತೂ ಅವರಿಗಿಂತ ಇನ್ನೂ ಹೆಚ್ಚು ದುಃಖಿತರಾಗಿದ್ದಾರೆ. ಏಕೆಂದರೆ ಮನೆಯವರು ಶಿಷ್ಯರು ನನ್ನಿಂದ ಹೊಗಳಿಕೆಯನ್ನು, ಮೆಚ್ಚುಗೆಯನ್ನು ಬಯಸುತ್ತಾರೆ. ಯಾವ ರೀತಿ ಎಂದರೆ, ಗುರೂಜಿ, ನಾವೆಲ್ಲ ಸೇರಿ ನಿಮಗಾಗಿ ಯಮುನಾ ನಗರದಲ್ಲಿ ಯಜ್ಞವೊಂದನ್ನು ಆಯೋಜಿಸುತ್ತಿದ್ದೇವೆ. ಗುರೂಜಿ, ನಾವೆಲ್ಲ ಇದಕ್ಕಾಗಿ ಸಾಕಷ್ಟು ಪರಿಶ್ರಮಿಸುತ್ತಿದ್ದೇವೆ. ಮತ್ತು ನಾನು ಹೇಳುತ್ತೇನೆ, ಶಬಾಷ್, ನೀವುಗಳೇ ನಿಜವಾದ ಪುತ್ರರೆಂದರೆ ನನಗೆ. ನೀವೆಲ್ಲ ಅದೆಷ್ಟು ಯೋಗ್ಯರಿದ್ದೀರಿ, ವಾರೆ, ಶಬಾಷ್. ಇಂತಹ ಪ್ರತಿಕ್ರಿಯೆಯನ್ನು ನನ್ನಿಂದ ಅವರು ನಿರೀಕ್ಷಿಸುತ್ತಾರೆ. ಆದರೆ ನಾನು ಏನು ಹೇಳುತ್ತೇನೆಂದರೆ, ಯಮುನಾ ನಗರದಲ್ಲಿ ಯಜ್ಞಕ್ಕೆ ತಯಾರಿ ಮಾಡಿಸುತ್ತಿದ್ದೀ ಎಂದರೆ ನೀನು ನನಗೇನು ಉಪಕಾರ ಮಾಡಿದಂತಾಯಿತೆ? ಅದನ್ನು ಮಾಡುವುದು ನಿನ್ನ ಕರ್ತವ್ಯ. ನೀನು ನನ್ನ ಮಗನಾದ್ದರಿಂದ ನೀನು ಅದನ್ನು ಅನಿವಾರ್ಯವಾಗಿ ಮಾಡಲೇಬೇಕಾಗುತ್ತದೆ. ನೀನು ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡು, ಇದು ಅಂತಹ ಮಾಮೂಲಿ ವಿಷಯವೇನಲ್ಲ. ಹೀಗಂದರೆ ನಾನು ಅವರೆಲ್ಲ, ಇದೇನು, ಇದೆಂಥ ಮಾತು, ಸ್ವಲ್ಪವಾದರೂ ನಮ್ಮೊಂದಿಗೆ ಮಧುರತೆಯಿಂದ ಮಾತನಾಡಬಾರದೆ? ನಾವೇನು ಹೊರಗಿನವರೇನು, ಮನೆಯವರು ತಾನೇ, ಶಿಷ್ಯರೇ ಅಲ್ಲವೇ? ಹೀಗಂದುಕೊಳ್ಳುತ್ತಾರೆ ತಮ್ಮ ಮನಸ್ಸಿನಲ್ಲಿಯೇ. ಆದರೆ ನನ್ನಲ್ಲಿ ಅದೇನು ಪ್ರಖರತೆ ಇದೆಯೋ ಅದು ಎಂದಿಗೂ ಇದ್ದೇ ಇರುತ್ತದೆ. ಮತ್ತು ಪ್ರಖರತೆಯಿಂದ ಅಂದರೆ ಕಡಾಖಂಡಿತವಾಗಿ ಕಡ್ಡಿ ತುಂಡಾಗುವಂತೆ ಯಾರು ಮಾತನಾಡುತ್ತಾರೆಂದರೆ ನಾನು. ಮತ್ತು ನಾನು ನಿನ್ನ ಗುರು ಮಾತ್ರವಲ್ಲ, ನಾನು ನಿನ್ನ ತಂದೆಯೂ ಸಹ. ನಾನು ನಿನಗೆ ಜನ್ಮವನ್ನು ಕೊಟ್ಟಿದ್ದೇನೆ, ಜನ್ಮ ಕೊಟ್ಟಿದ್ದೇನೆ ನಿನ್ನಲ್ಲಿರುವ ಪ್ರಾಣಕ್ಕೆ. ನಿನ್ನ ಶರೀರಕ್ಕೆ ಜನ್ಮವನ್ನು ನಾನು ಕೊಡದೇ ಇರಬಹುದು, ಮತ್ತು ಶರೀರಕ್ಕೆ ಜನ್ಮ ಕೊಡುವುದು ಬಹಳ ದೊಡ್ಡ ವಿಶೇಷತೆ ಏನಲ್ಲ. ನಿನ್ನ ತಂದೆ ತಾಯಿಗಳು ನಿನಗೆ ಜನ್ಮ ಕೊಟ್ಟಿದ್ದಾರೆಂದರೆ ಅಂತಹ ಮಹಾನ್ ಕಾರ್ಯವನ್ನೇನೂ ಅವರು ಮಾಡಿದಂತಾಗಲಿಲ್ಲ. ಅದು ಕೇವಲ ಅವರ ಸುಖದ ಕ್ಷಣವೊಂದು ಮಾತ್ರವೇ ಆಗಿತ್ತು. ಅದರಲ್ಲಿ ಆ ಕ್ಷಣದಲ್ಲಿ ನೀನು ಹುಟ್ಟಿದೆ. ಇದು ಯಾವುದೇ ರೀತಿಯ ಯೋಜನಾಬದ್ಧ ಅಥವಾ ಪೂರ್ವ ನಿಯೋಜಿತವಾದ ಕಾರ್ಯವಾಗಿರಲಿಲ್ಲ. ನಮ್ಮ ಪೂರ್ವಿಕರು, ಋಷಿಗಳು ಆ ಕಾಲದಲ್ಲಿ ಸಂತಾನೋತ್ಪತ್ತಿಯನ್ನು ಯೋಜನಾಬದ್ಧವಾಗಿ, ಅಂದರೆ ಮುನ್ನೆಚ್ಚರಿಕೆಯಿಂದ, ಮುಂದಾಲೋಚನೆಯೊಂದಿಗೆ ಮಾಡುತ್ತಿದ್ದರು. ಅವರು ಗಂಡು ಹೆಣ್ಣಿನ ಅಥವಾ ಪುರುಷ ಪ್ರಕೃತಿಯ ಸಮಾಗಮಕ್ಕಾಗಿ ಒಂದು ಸಮಯವನ್ನು ನಿರ್ಧರಿಸುತ್ತಿದ್ದರು. ಆ ಸಮಯದಲ್ಲಿ ಮಾತ್ರವೇ ಹೆಣ್ಣು ಗಂಡಿನ ಸಮಾಗಮ, ಸಂಬಂಧ ಸ್ಥಾಪನೆಯಾಗುತ್ತಿತ್ತು. ಅದರ ಸತ್ಪರಿಣಾಮವಾಗಿ ಒಬ್ಬ ಸನ್ಯಾಸಿ ಜನಿಸುತ್ತಿದ್ದ, ಒಬ್ಬ ಯೋಗಿ ಜನ್ಮ ತಾಳುತ್ತಿದ್ದ, ಒಬ್ಬ ವಸಿಷ್ಠ ಹುಟ್ಟುತ್ತಿದ್ದ, ಒಬ್ಬ ವಿಶ್ವಾಮಿತ್ರ ಹುಟ್ಟುತ್ತಿದ್ದ, ಒಬ್ಬ ಶಂಕರಾಚಾರ್ಯರು ಹುಟ್ಟುತ್ತಿದ್ದರು. ಮತ್ತು ಈ ದಿನಗಳಲ್ಲಿ ಹುಟ್ಟುತ್ತಿರುವ ಮಕ್ಕಳು ತಂದೆ ತಾಯಿಗಳೆದುರಿನಲ್ಲೇ ಬೈಗಳನ್ನು, ಕೆಟ್ಟ ಮಾತುಗಳನ್ನು ಉಚ್ಚರಿಸುತ್ತಾರೆ ಮತ್ತು ಅವರೊಂದಿಗೆ ಜಗಳ, ಹೊಡೆದಾಟಗಳನ್ನೂ ಸಹ ಮಾಡಿಯೇ ಬಿಡುತ್ತಾರೆ.
ಅತಿ ಹೆಚ್ಚೆಂದರೆ ಈ ಮಕ್ಕಳು ಸೀಟಿಯನ್ನೂದುತ್ತಾ ಊರಿನ ಗಲ್ಲಿಗಳಲ್ಲೂ ಅಲೆದಾಡುತ್ತಿರುತ್ತಾರೆ ಅಷ್ಟೇ. ಹೀಗೆಲ್ಲ ಯಾಕಾಗುತ್ತಿದೆ? ಏಕೆಂದರೆ ನಮ್ಮ ಇಂದಿನ ಜನಾಂಗ ಗಂಡು ಹೆಣ್ಣಿನ ಮಿಲನವನ್ನು ಕೇವಲ ಒಂದು ಸುಖದ ಕ್ಷಣವೆಂದು ಮಾತ್ರವೇ ತಿಳಿದುಬಿಟ್ಟಿದ್ದಾರೆ. ಮತ್ತು ಸುಖದ ಕ್ಷಣದಲ್ಲಿ ಬಬುಲ್ ಅಂದರೆ ಜಾಲಿ ಮರ, ಮುಳ್ಳಿನ ಮರ, ಮುಳ್ಳು ಮಾತ್ರವೇ ಹುಟ್ಟಬಲ್ಲದು. ಸುಂದರವಾದ ಪುಷ್ಪವೊಂದು ವಿಕಸಿತವಾಗಲಾರದು. ಪುಷ್ಪ ವಿಕಸಿತವಾಗಬೇಕೆಂದರೆ ಒಂದು ಸರಿಯಾದ ಸಮಯ, ಸರಿಯಾದ ಚಿಂತನೆ, ಸರಿಯಾದ ಕ್ಷಣದ ಅವಶ್ಯಕತೆ ಇರುತ್ತದೆ. ಆದ್ದರಿಂದಲೇ ನಿನ್ನ ಶರೀರಕ್ಕೆ ನಾನು ಜನ್ಮವನ್ನು ಕೊಟ್ಟಿಲ್ಲ. ಈ ದೃಷ್ಟಿಯಿಂದ ನಾನು ನಿನ್ನ ತಂದೆಯಾಗದಿರಬಹುದು. ಆದರೆ ನಾನು ನಿನಗೆ ದೀಕ್ಷೆಯನ್ನು ಕೊಟ್ಟಿದ್ದೇನೆ. ಮತ್ತು ಜನ್ಮನಾಂ ಜಾಯತೆ ಶೂದ್ರ ಸಂಸ್ಕಾರಾತ್ ದ್ವಿಜ ಉಚ್ಯತೆ. ಅಂದರೆ ಜನ್ಮದಿಂದ ಯಾವ ಮಗು ಇದೀಗ ತಾನೇ ಹುಟ್ಟಿದೆಯೋ ಅದು ಶೂದ್ರನಾಗಿರುತ್ತದೆ. ಶೂದ್ರ ಏಕೆಂದರೆ ಅದಕ್ಕೆ ಮಲ ಮೂತ್ರಗಳ ಪ್ರಜ್ಞೆಯೇ ಇರುವುದಿಲ್ಲ. ಅದು ಮಲವಿಸರ್ಜನೆಯಾಗಿ ತನ್ನ ಮೈಗೆಲ್ಲಾ ಮೆತ್ತಿಕೊಂಡಿದ್ದರೂ ಹಾಗೆಯೇ ಹಾಸಿಗೆಯಲ್ಲಿ ಸುಮ್ಮನೆ ಬಿದ್ದಿರುತ್ತದೆ ತಾಯಿ ಅದನ್ನು ಸ್ವಚ್ಛ ಮಾಡುವವರೆಗೂ. ಮತ್ತು ಆ ಮಗು ಹಾಸಿಗೆಯಲ್ಲೇ ಉಚ್ಚೆ ಹುಯ್ದುಕೊಂಡು ಹಾಗೆಯೇ ಮಲಗಿರುತ್ತದೆ ತಾಯಿ ಅದನ್ನು ಹೊರತೆಗೆದು ಸ್ವಚ್ಛಗೊಳಿಸುವವರೆಗೂ. ಆ ಮಗುವಿಗೆ ಪವಿತ್ರತೆ ಮತ್ತು ಅಪವಿತ್ರತೆಗಳ ಜ್ಞಾನವೇ ಇರುವುದಿಲ್ಲ. ಅದಕ್ಕೆ ತನ್ನ ಜೀವನದ ಉದ್ದೇಶವೇನು ಎಂಬುದರ ಜ್ಞಾನವೂ ಸಹ ಇರುವುದಿಲ್ಲ. ಅದಕ್ಕೆ ನಾನು ಜೀವನದಲ್ಲಿ ಸುಖವನ್ನು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳಬಹುದು ಎಂಬುದರ ಜ್ಞಾನವೂ ಸಹ ಇರುವುದಿಲ್ಲ. ಸಂಸ್ಕಾರಾತ್ ಗುರುವಾದವನು ಆ ಮಗುವಿಗೆ ಜ್ಞಾನವನ್ನು ಕೊಡುತ್ತಾನೆ, ಸಂಸ್ಕಾರವನ್ನು ಕೊಡುತ್ತಾನೆ. ಏನೆಂದರೆ ಇವೆಲ್ಲ ತಪ್ಪು. ನೀನು ಜೀವನದಲ್ಲಿ ದುಃಖವನ್ನು ಪಡೆಯುತ್ತಿದ್ದೀಯಾ? ನೀನು ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳಬಲ್ಲೆ. ನಿನ್ನ ಜೀವನವನ್ನು ನೀನು ಬದಲಿಸಿಕೊಳ್ಳಬಲ್ಲೆ. ನಾನು ನಿನಗೆ ನಿನ್ನ ಮನೆ ಬಿಟ್ಟು ಬರುವಂತೆ ಹೇಳುತ್ತಿಲ್ಲ. ನೀನು ನಿನ್ನ ಪರಿವಾರದಲ್ಲಿಯೇ ಇರು. ಯಾವಾಗ ನಿನಗೆ ಸಮಯ ಸಿಗುತ್ತದೆಯೋ ಆಗ ನೀನು ಗುರುವನ್ನು ಸಂಪರ್ಕಿಸು, ಭೇಟಿ ಮಾಡು. ವರ್ಷದಲ್ಲಿ ಒಮ್ಮೆ ಭೇಟಿಯಾಗು. 5 ವರ್ಷಗಳಿಗೊಮ್ಮೆಯಾದರೂ ಗುರುವನ್ನು ಭೇಟಿ ಮಾಡು. ನಾನು ನಿನಗೆ ಸಂಸ್ಕಾರವನ್ನು ನೀಡುತ್ತಿದ್ದೇನೆ. ಮತ್ತು ದ್ವಿಜ ಉಚ್ಯತೆ ಗುರು ಸಂಸ್ಕಾರ ಕೊಡುತ್ತಿದ್ದಂತೆಯೇ 2ನೆಯ ಬಾರಿಗೆ ನಿನ್ನ ಜನ್ಮವಾಗುತ್ತದೆ. ದ್ವಿಜ ಜನ್ಮ ಕೊಡುವುದು. ಆದ್ದರಿಂದಲೇ ನಾನು ನಿನಗೆ ಜನ್ಮ ಕೊಟ್ಟಿದ್ದೇನೆ. ಆದ್ದರಿಂದಲೇ ನಿನ್ನ ಶರೀರದಲ್ಲಿ ನನ್ನ ರಕ್ತವಿದೆ ಮತ್ತು ನಿನ್ನ ಶರೀರದಲ್ಲಿರುವ ರಕ್ತ ನನ್ನದೇ ಅಂದ ಮೇಲೆ ನಾನು ನಿನ್ನನ್ನು ಬಯ್ಯಬಲ್ಲೆ. ಇದರಲ್ಲಂತೂ 2ನೇ ಮಾತೇ ಇಲ್ಲ. ಆದರೆ ನಾನಲ್ಲದೆ ಬೇರೆ ಯಾರಾದರೂ ನಿನ್ನನ್ನು ಬೈದರೆ ಅವರ ಕಣ್ಣುಗಳನ್ನು ಕಿತ್ತು ಬಿಡುತ್ತೇನೆ. ಇದನ್ನೂ ಸಹ ನೀನು ಕೇಳಿಯೇ ಬಿಡು. ನಾರಾಯಣೋತ್ವಂ ನಿಖಿಲೇಶ್ವರೋತ್ವಂ ಮಾತಾ ಪಿತಾ ಗುರು ಆತ್ಮಾ ತ್ವಮೇವಂ ಬ್ರಹ್ಮಾ ತ್ವಂ ವಿಷ್ಣುರುದ್ರ ತ್ವಮೇವಂ ಸಿದ್ಧಾಶ್ರಮೋ ತ್ವಂ ಗುರುವಂ ಪ್ರಣಮ್ಯಂ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವಾ ತ್ವದೀಯಂ ವಸ್ತು ನಿಖಿಲಂ ತುಭ್ಯಮೇವಂ ಸಮರ್ಪಯೇತ್. ಜೈ ಗುರುದೇವ್. ಪರಮಪೂಜ್ಯ ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದಜಿ ಮಹಾರಾಜರ
ಪವಿತ್ರತಮ ದಿವ್ಯ ಚರಣಾರವಿಂದಗಳಲ್ಲಿ ಸಪ್ರೇಮಪೂರ್ವಕ ಸಮರ್ಪಣೆ. ಈ ಪಾವಾನ್ವಾದ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಗುರೂಜಿ ನಿಖಿಲ್ ಸಚ್ಚಿದಾನಂದ